ಹಲೋ ವೀಕ್ಷಕರೇ, ನನ್ನ ಮತ್ತೊಂದು ಬ್ಲಾಗುಗೆ ಸುಸ್ವಾಗತ. ಇವತ್ತೇನಪ್ಪ ಸ್ಪೆಷಲ್ ಅಂದರೆ ನಾವು ಆಂಧ್ರ ಪ್ರದೇಶಕ್ಕೆ ಹೋಗ್ತಿದ್ದೀವಿ. ಎಲ್ಲಪ್ಪ ಅಂದರೆ ಮಂತ್ರಾಲಯಕ್ಕೆ ಹೋಗ್ತಿದ್ದೀವಿ. ಯಾಕಂದರೆ ಟೈಮ್ ನೋಡ್ತಾ ಇರ್ಬೋದು, ಡೇಟು ನೋಡ್ತಾ ಇರ್ಬೋದು. ಇವತ್ತು ಡಿಸೆಂಬರ್ 31 ಇವತ್ತು ನೈಟ್ ಆಗಿಬಿಟ್ಟಿದೆ. ಮತ್ತು ನ್ಯೂ ಇಯರ್ ಆಚರಣೆ ಮಾಡಿಕೊಂಡು ಮತ್ತೆ ಅಲ್ಲಿಗೆ ಹೋಗೋಣ ಅಂತ ಇವಾಗ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೆ. ನಮ್ಮ ಜರ್ನಿ ಹಾಗೂ ಮಂತ್ರಾಲಯನ ನೋಡೋಕ್ಕೆ ಹೋಗ್ತಾಯಿದ್ದೀವಿ. ಜಾಸ್ತಿ ಟೈಮ್ ವೇಸ್ಟ್ ಮಾಡಿದ್ರೆ ಸೀದಾ ಹೊಂಟ್ಬಿಡೋಣ ಬನ್ನಿ. ಸೊ ಗೈಸ್, ಈಗ ಎದ್ಬಿಟ್ಟಿದ್ದೇನೆ. ಇವಾಗ 12 o'clock ಆಯಿತು. ಹ್ಯಾಪಿ ನ್ಯೂ ಇಯರ್ ಗೈಸ್. ಸೊ ಇವಾಗ ಆಗೋಯ್ತು January 1. ಹ್ಯಾಪಿ ನ್ಯೂ ಇಯರ್ ಗೈಸ್. ಏನಂತ ಗೊತ್ತಿಲ್ಲ ನನಗೆ. ಇವಾಗ ಫುಲ್ಲು ನಿದ್ದೆಯಿಂದ ಈಗ ಎದ್ದಿರೋದು. ಇವಾಗ 12 o'clock ಆಗೈತೆ. ಸೊ ಇವಾಗ 12 o'clock ಆಗೈತೆ. ಇವಾಗ ಮುಂದೆ ಎಲ್ಲೋಗೋದೆ ಅಂತ ತೋರಿಸ್ತೀನಿ. ಕಣ್ಣು ಹೋಯ್ತದೆ. ಸೊ ಇವಾಗ ಎಲ್ಲಿ ಹೋಗೋದು ಅಂತ ಮುಂದೆ ಕೇಳ್ತೀನಿ. ಇವಾಗ ಫುಲ್ಲು ನೈಟ್ ಆಗಿಬಿಟ್ಟಿದೆ. ಇವಾಗ ನಾವು ಹೋಗ್ತಾ ಇರೋದು ಮಂತ್ರಾಲಯಕ್ಕೆ. ಸೊ ಫುಲ್ ಈಗ ಎದ್ದಿರೋದು. ಇವಾಗ ಹೊರಟ್ಬಿಡೋಣ ಬನ್ನಿ ಗೈಸ್. ಏನಪ್ಪ ಅಂದರೆ ವಾಯ್ಸ್ ಸರಿಯಾಗಿರಲಿಲ್ಲ, ಅದಕ್ಕೆ ನಾನು ಇದು ಮಾಡಿದ್ದೆ. ಇವಾಗ ಸೀದಾ ಹೋಗ್ಬಿಡೋಣ ಬನ್ನಿ. ಮಳೆ ಬಂದ್ಬಿಟ್ಟೈತೆ ನೋಡಿ, ಸ್ವಲ್ಪ ಹನಿಗಳಾಯಿತು. ಸೊ ಇವಾಗ ನಾವು ಅಲ್ಲಿ ಟೋಲ್ ಐತೆ, ಅದನ್ನು ಬಿಟ್ಟಿದ್ವಿ. ಇವಾಗ ಮುಂದೆ ಹೋಗೋಣ ಬನ್ನಿ, ಅದೇನಾಗುತ್ತೆ ನೋಡೋಣ. ಹೈದ್ರಾಬಾದದು ಬೋರ್ಡ್ ನೋಡಿದ್ದೀರಾ, ಮುಂದೆ ಹೋಗೋಣ ಬನ್ನಿ. ಸೊ ಗೈಸ್, ಹ್ಯಾಪಿ ನ್ಯೂ ಇಯರ್ ಅಲ್ಲಿ ನೋಡ್ತಾ ಇರ್ಬೋದು. ನಾನು ವಿಶ್ ಮಾಡ್ತಾ ಇರ್ಬೇಕಾದ್ರೆ ನಿದ್ದೆ ಕಣ್ಣಲ್ಲಿ ಏನೇನೋ ಅಂದ್ಬಿಟ್ಟಿದ್ದೆ. ಆದರೆ ಇವಾಗ ಬೆಳಕಾಗಿದೆ. ಇವಾಗ ಮಂತ್ರಾಲಯಕ್ಕೆ ಬಂದು ನಿಂತಿದ್ದೀವಿ. ಸೊ ನೋಡ್ತಾ ಇರ್ಬೋದು ಮಂಜು ಹೆಂಗೈತೆ ನೋಡಿ ಆ ಕಡೆ, ಹಂಗೆ ನೋಡ್ತಾ ಇರ್ಬೋದು. ಸೊ ಗೈಸ್, ನಾವು ಈಗ ರೂಮಲ್ಲಿದ್ದೀವಿ. ಸೊ ಇವಾಗ ಜಲಪದ್ರಲ್ಲಿ ನಾವು ಮಂತ್ರಾಲಯದ ದರ್ಶನ ಮಾಡೋಣ. ದರ್ಶನ ಮುಗಿಸ್ಕೊಂಡು ನಾವೀಗ ಕೂತಿದ್ದೀವಿ. ಇವಾಗ ಇಲ್ಲಿ ರಶ್ ಹೆಂಗೈತೆ ಅಂತ ಸಖತ್ ರಶ್ ಐತೆ ಮಾತ್ರ ನೋಡಿ. ಅದೇ ಇದನ್ನ ಹಾಕೋಣ. ನ್ಯೂ ಇಯರ್ ಅಂತ ಇದನ್ನ ಹಾಕೊಂಡಿರೋದು. ಇವಾಗ 1 second ಹ್ಯಾಪಿ ನ್ಯೂ ಇಯರ್ ಗಾಯ್ಸ್. ನಾನೀಗ ಬರ್ತಾ ಇದ್ದೀನಿ. ಸೊ ಎಷ್ಟು ಹೆಂಗೆ ರಶ್ ಇದೈತೆ ಗೊತ್ತಾ, ಇದು ಫುಲ್ಲು ರಶ್ಶು ಗೈಸ್. ಏನೈತೆ ಅಂತ ಗೊತ್ತಿಲ್ಲ ನೋಡಿ. अरे
ಹೆಂಗಿದೆ ನೋಡಿ ರಶ್. ಇವಾಗ ನಾವು ಲಿಂಗಾಯತ ಖಾನಾವಳಿಗೆ ಬಂದಿದ್ದೀವಿ ನೋಡಿ. ಒಳಗೆ ಹೋಗ್ಬಿಟ್ಟು ಅದನ್ನು ತೋರಿಸ್ತೀನಿ. ಇವಾಗ ನಾವು ಅಂಜನಾಥ್ ಇದು ಬೆಟ್ಟಕ್ಕೆ ಬಂದಿದ್ದೀವಿ. ಅಂಜನಾದ್ರಿ ಬೆಟ್ಟ. ಇವಾಗ ಮೆಟ್ಲು ಹತ್ಬಿಟ್ಟು ತೋರಿಸ್ತೀನಿ. ಅಲ್ಲಿ 500 ಸ್ಟೆಪ್ಸ್ ಏನೋ ಇದೆ, ಗೊತ್ತಿಲ್ಲ ಕರೆಕ್ಟಾಗಿ. ಇವಾಗ ಸೀದಾ ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ. ರಾತ್ರಿ ಆಗುತ್ತೆ ಅಂತ ಇವಾಗ ನಾವು ಹತ್ತಕ್ಕೆ ಹೋಗಲ್ಲ. ಸೊ ಡೈರೆಕ್ಟು ಎಲ್ಲಿ ಹೋಗೋದು ಅಂತ ಡೈರೆಕ್ಟಾಗಿ ಹೇಳಲ್ಲ, ಸರ್ಪ್ರೈಸ್ ಆಗಿರ್ತೀವಿ. ಇವಾಗ ನೆಕ್ಸ್ಟು ಹೋಗೋಣ, ವೇಟ್ ಮಾಡ್ತೇವೆ, ಸರ್ಪ್ರೈಸ್ ಆಗಿರ್ತೀವಿ. ಗೈಸ್ ನೋಡ್ತೀನಿ, ಬಿಂದುದು ಇದು ಏನು ತಗೊಂಡಿದ್ದೀನಿ, ಫೀಸ್ ಬಿಂದುದು. ಸೊ ತಗೊಂಡಿದ್ದೀನಿ, ಸ್ವಲ್ಪ ಕೊಡ್ದೆ. ಇವಾಗ ನೆಕ್ಸ್ಟ್ ಇದು ಹೋಗೋದಂತ ಸರ್ಪ್ರೈಸ್ ಆಗಿರೋದು, ವೇಟ್ ಮಾಡ್ತಾಯಿದ್ದೀನಿ. ಸೊ ಗೈಸ್ ನೋಡ್ತಾ ಇರ್ಬೋದು, ಇದನ್ನು ತಗೊಂಡಿದ್ದೀನಿ. ಲೈಟ್ ನೋಡ್ತೀರಾ ನೋಡಿ, ಲೈಟ್ ಬರುತ್ತೆ. ಮತ್ತು ನೋಡ್ತಾ ಇರ್ಬೋದು, ಇದು ಸ್ಪಿನ್ ಆಗುತ್ತೆ. ಮತ್ತು ಇದು ಬ್ರೇಸ್ಲೆಟ್ ನೋಡ್ತಾ ಇರ್ಬೋದು, ಬ್ರೇಸ್ಲೆಟ್ಟು. ಇವಾಗ ಸೀದಾ ನಾವೀಗ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಫುಲ್ಲು ಟ್ಯಾರ್ಡ್ ಹಾಕ್ಬಿಟ್ಟಿದ್ದೀವಿ, ನ್ಯೂ ಇಯರ್ ಅಲ್ವಾ ಅಂತ. ಸೊ ಇವಾಗ ಬೆಂಗಳೂರಿಗೆ ಹೋಗ್ತಾ ವ್ಯೂ ಮತ್ತೆ. ಆದರೆ ಇವಾಗ ರಾತ್ರಿನೇ ಹೊರಡ್ತೀವಿ, ನೋಡೋದು ಮಧ್ಯರಾತ್ರಿ ಇದು ಮಲ್ಗೋದು ಅಂತ ಗೊತ್ತಿಲ್ಲ. ಬಟ್ ಇವಾಗ ಸೊ ಗೈಸ್ ಅವರು ನಮ್ಮ ಅಂಕಲು ಬಂದರು. ಸೊ ಈಗ ಬ್ರಾಸ್ಲೆಟ್ ತಗೊಂಡಿದ್ದೀನಿ. ಇವಾಗ ಬೆಂಗಳೂರಿಗೆ ಹೋಗ್ತಾ ಮಿಡ್ನೈಟಲ್ಲಿ ಎಲ್ಲಿ ಮಲ್ಗೋದೋ ಅಥವಾ ಹಾಗೆ ಹೋಗೋದು ಅಂತ ಗೊತ್ತಿಲ್ಲ. ಇವಾಗ ಸೀದಾ ವ್ಯೂ ನೋಡ್ಕೊಳ್ಳಿ. ಆದರೆ ನೈಟೇ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನೈಟ್ ಎದ್ದು. ಇವಾಗ ಮುಂದೆ ಹೋಗ್ತಾ ತೋರಿಸ್ರಿ ನೋಡಿ.
ಈಗ ಬಂದ್ವಿ. ಇವಾಗ 10 ಬಿಟ್ಟು ಬೆಳಗ್ಗೆ 1:47. ಲಗೇಜ್ ಎಲ್ಲ ಒಳಗೆ ಹೋಗ್ಬಿಟ್ಟು ಮನೆಗನ್ನ. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ಒಂದು ಯಾವ್ದು ನಾನು ಫೋಟೋ ಅಥವಾ ವೀಡಿಯೋಸ್ ಮಾಡಿದ್ನೋ ಅದನ್ನು ಹಾಕಿರ್ತೀನಿ. ಇದರಿಂದ ನೋಡಿರ್ತೀರಾ.